ವಿಶ್ವದಾದ್ಯಂತ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೇವರ ಮೊರೆ ಹೋಗಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಟೆಂಪಲ್ ರನ್ ಶುರು ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡ್ಕೊಂಡಿದ್ದಾರೆ ಯಶ್. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿಯಾಗಿದ್ದಾರೆ ಯಶ್. ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ನಟ ಯಶ್. ನಾಳೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಮಂಜುನಾಥನ ದರ್ಶನವನ್ನ ಈಗಷ್ಟೇ ಪಡೆದುಕೊಂಡಿದ್ದಾರೆ ಯಶ್. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಟ ಯಶ್ ಆಗಮಿಸಿ ಮಂಜುನಾಥನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಮೊಬೈಲ್ ನಾಳೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಸಾಕಷ್ಟು ಕುತೂಹಲಗಳು ಕೂಡ ಮನೆ ಮಾಡಿರುವಂಥವ್ರು ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಯಶ್ರನ್ನ ದೊಡ್ಡ ಪರದ ಮೇಲೆ ಮತ್ತೆ ಕಣ್ತುಂಬಿಕೊಳ್ಳೋದಕ್ಕೆ. ಯಾಕೆಂದರೆ ಹಲವು ವರ್ಷಗಳ ಗ್ಯಾಪ್ ಆಯಿತು, ಇದೀಗ ಆರ್ಭಡಿಸೋದಕ್ಕೆ ಸಿದ್ಧವಾಗಿದೆ ಟಾಕ್ಸಿಕ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಪೃಥ್ವಿರಾಜ್ ಇದ್ದಾರೆ. ಪೃಥ್ವಿರಾಜ್, ಈಗಷ್ಟೇ ಧರ್ಮಸ್ಥಳ ಮಂಜುನಾಥನ ದರ್ಶನವನ್ನು ಪಡ್ಕೊಂಡಿದ್ದಾರೆ ಯಶ್ ಅಂತ ಹೇಳಲಾಗ್ತದೆ, ಈ ಮಾಹಿತಿ ಸಿಗ್ತಾ ಇದೆ. ಶಕುಂತಲಾ, ಏನು ನಾಳೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಹಿನ್ನೆಲೆಯಲ್ಲಿ ಇವತ್ತು ನಿರ್ಮಾಪಕರ ಜೊತೆ ನಟ ಯಶ್ ಬಂದಿದ್ದಂಥದ್ದು. ಧರ್ಮಸ್ಥಳಕ್ಕೆ ಬಂದು ಅಲ್ಲಿ ಏನು ಗೆಸ್ಟ್ ಹೌಸ್ಗೆ ಫಸ್ಟ್ ವಿಸಿಟ್ ಕೊಟ್ಟು ನಂತರ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವ್ರನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿ ಅದಾದ ನಂತರ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡೆದಿರುವಂತದ್ದು. ಸದ್ಯಕ್ಕೆ ಏನು KGF ಸಿನಿಮಾ ರಿಲೀಸ್ ಸಂದರ್ಭದಲ್ಲೂ ಕೂಡ ಈ ಕಡೆ ಎಲ್ಲ ಟೆಂಪಲ್ ರನ್ ಮಾಡಿದಂತ ಯಶ್ ಇಲ್ಲೂ ಕೂಡ ಟಾಕ್ಸಿಕ್ ನಲ್ಲೂ ಕೂಡ ಈಗ ಅದೇ ಸಂಪ್ರದಾಯವನ್ನ ಮುಂದುವರ್ತಿದ್ದಾರೆ. ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಏನಿದೆ, ಸೊ ಇಲ್ಲಿಗೆ ತುಂಬಾ ಚಿಕ್ಕದಿಂದಲೂ ಕೂಡ ಬರ್ತಾ ಇದೆ ಅನ್ನೋ ಮಾತುಗಳನ್ನ ಹಲವು ಬಾರಿ ಅವರು ಹೇಳಿದ್ದಾರೆ. ಅದೇ ರೀತಿ ಈಗ ಲಾಸ್ಟ್ ಬಂದಂತ ಸಂದರ್ಭದಲ್ಲಿ ಪತ್ನಿ ರಾಧಿಕಾ ಮತ್ತೆ ಮಕ್ಕಳ ಜೊತೆ ಬಂದಿದ್ರು. ಮತ್ತೆ ಉಜಿರೆಯಲ್ಲಿರುವಂತಹ ಸೂರ್ಯ ಸದಾಶಿವ ರುದ್ರ ದೇವಸ್ಥಾನ ಇದೆ, ಅಲ್ಲಿಗೆ ವಿಸಿಟ್ ಕೊಟ್ಟು ನಂತರ ಧರ್ಮಸ್ಥಳಕ್ಕೆ ವಿಸಿಟ್ ಕೊಟ್ಟಿದ್ರು. ಈ ಬಾರಿ ಕೂಡ ಅದೇ ರೀತಿ ಮಾಡ್ತಾರೆ ಅಂತ ಇದ್ರು. ಆದ್ರೆ ಈಗ ಸದ್ಯಕ್ಕೆ ಧರ್ಮಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನವನ್ನ ಪಡೆದಿರುವಂತದ್ದು. ಅಲ್ಲಿಂದ ಅನ್ನೋದು ನೋಡ್ಬೇಕಾಗಿದೆ. ಹರಕೆ ಏನಾದ್ರು ಹೊತ್ಕೊಂಡಿದ್ರೆ, ಯಾಕಂದ್ರೆ ಹುಂಡಿಗೂ ಕೂಡ ಅವರು ಹಣವನ್ನ ಹಾಕಿದ್ ನೋಡಿದ್ವಿ ನಾವು. ಜೊತೆಗೆ ಏನಾದ್ರು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರ? ಖಂಡಿತವಾಗಿ ಧರ್ಮಸ್ಥಳಕ್ಕೆ ಬರುವಂತ ಭಕ್ತಾದಿಗಳು ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಹರಕೆ ಆಟೆಗಳನ್ನೆಲ್ಲವನ್ನು ಕೊಡುವಂಥದ್ದು ಇಂಥದ್ದೆಲ್ಲ ಕಾಮನ್ ಆಗಿರುತ್ತೆ. ಸೊ ಇವರು ಕೂಡ ಅದೇ ರೀತಿ ಹರಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ನಾಳೆ ಇರುವಂತದ್ದು ಅಂದ್ರೆ ಟಾಕ್ಸಿಕ್ ಸಿನಿಮಾ ಅಂದ್ರೆ ತುಂಬಾ ದೊಡ್ಡ ಮಟ್ಟದ ದೊಡ್ಡ ಬಜೆಟ್ ನಲ್ಲಿ ತೆಗೆದಿರುವಂತ ಸಿನಿಮಾ ಆದ್ರಿಂದ ಅದರ ಯಶಸ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಏನು ಹರಕೆಯನ್ನ ಹೊತ್ಕೊಂಡಿರುವಂತಹ ಸಾಧ್ಯತೆಗಳಿರುತ್ತೆ. ನಾರ್ಮಲಿ ಆ ರೀತಿ ಹರಕೆಗಳನ್ನ ಹೊತ್ಕೊಂಡಿರ್ತಾರೆ, ಅದನ್ನು ಕೂಡ ತೀರಿಸಿದ್ದಾರೆ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಹುಂಡಿಗೆ ಹಣವನ್ನು ಹಾಕೋದನ್ನ ಕೂಡ ನೋಡ್ಬೋದಾಗಿದೆ. ಮತ್ತೆ ಪರ್ಟಿಕ್ಯುಲರ್ ಆಗಿ ಸೂರ್ಯ ಏನು ಟೆಂಪಲ್ ಇದೆ, ಲಾಸ್ಟ್ ಟೈಮ್ ಬಂದಂತ ಸಂದರ್ಭದಲ್ಲಿ ಸಿನಿಮಾದ ರೀಲ್ ಏನಿದೆ ಆ ರೀಲ್ ಅನ್ನ ಇಟ್ಟಿದ್ರು. ರೀಲ್ ಅನ್ನ ಅಂದ್ರೆ ಮಣ್ಣಿನ ಮೂರ್ತಿ ಏನಿರುತ್ತೆ ಆ ಮಣ್ಣಿನ ಮೂರ್ತಿಯನ್ನ ಮಾಡಿ ರೀಲ್ ರೀತಿ ಮಾಡಿ ಅದನ್ನ ಹಾಕಿದ್ದಂಥದ್ದು, ಅಂದ್ರೆ ಅದನ್ನ ಹಾಕಿತ್ತು. ಸೊ ಈ ಸರಿ ಏನಾದ್ರು ಅಲ್ಲಿ ಹೋಗ್ತಾರ ಅನ್ನೋದನ್ನ ನೋಡ್ಬೇಕಾಗಿತ್ತು. ಧನ್ಯವಾದ ಪೃಥ್ವಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.